ಇದೊಂದು ಕತೆ. ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋದು. ಮತ್ತೊಂದು ವಿಚಾರ ಏನು ಗೊತ್ತಾ, ಯಾರೂ ಕೂಡ ಗಮನಿಸಿಲ್ಲ, ನಾವು ಗಮನಿಸಿದ್ದೀವಿ. ದೇಶದ ಶ್ರೀಮಂತ ಸಿಎಂ, ದೇಶದಲ್ಲೇ ಶ್ರೀಮಂತ ಸಿಎಂ, ಅದ್ರ ಬಗ್ಗೆನೂ ಒಂದು 2-3 ಎಪಿಸೋಡ್ಗಳನ್ನ ಮಾಡಿದ್ದೀವಿ. DK ಶಿವಕುಮಾರ್ ಅವರೇ ದೇಶದ ಶ್ರೀಮಂತ ಸಿಎಂ ಅಂತ. ಆ ದೇಶದ ಶ್ರೀಮಂತ ಸಿಎಂಗೆ ಒಂದು ಬೊಕ್ಕೆ ತಗೊಳ್ಳೋಕ್ಕೂ ಕಾಸಿಲ್ವಾ? ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ? ಅಯ್ಯೋ, ಬೊಕ್ಕೆ ಕೊಡ್ತಾ ಇದ್ದಾರಲ್ಲ ಹೋದ ಕಡೆಯಲ್ಲೆಲ್ಲ. ಇವತ್ತು ಯಡಿಯೂರಪ್ಪ ಅವ್ರನ್ನ ಮೀಟ್ ಮಾಡಿದ್ರು, ಅಲ್ಲೂ ಬೊಕ್ಕೆ ಕೊಟ್ಟರು. ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಿದ್ರು, ಅಲ್ಲೂ ಬೊಕ್ಕೆ ಕೊಟ್ಟರು. ಅದರ ಜೊತೆಗೆ ಡಾಕ್ಟರ್ G ಪರಮೇಶ್ವರ್ ಅವರನ್ನ ಭೇಟಿಯಾದ್ರು, ಅಲ್ಲೂ ಬೊಕ್ಕೆ ಕೊಟ್ಟರು. ಮತ್ತೆ ಇನ್ನೇನಕ್ಕೆ ಹೇಳ್ತಾ ಇದ್ದಾರೆ? ಎಲ್ಲ ಕಡೆ ಬೊಕ್ಕೆ ಕೊಡ್ತಿದಾರಲ್ಲ, ಆಹ್ವಾನಿಸ್ತಾ ಇದ್ದಾರಲ್ಲ, ಕೈ ಕಾಲೆಲ್ಲ ಹಿಡ್ಕೊಂಡು ಬಹಳ ಪ್ರೀತಿಯಿಂದ ಅವರ ಆಶೀರ್ವಾದ ಪಡ್ಕೊಳ್ತಾ ಇದ್ದಾರಲ್ಲ. ಇದೇನಿದು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಈ ಸ್ಟೋರಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೀನ್ ಟು ಸೀನ್ ಮ್ಯಾಚ್ ಮಾಡಿ ನಾವು ತೋರಿಸ್ತೀವಿ. ಹೊಸ ಸಿಎಂಗೆ ಮೊದಲ ದಿನವೇ ಆಭಾಸ ಆಗೋಗ್ಬಿಟ್ಟಿದೆ. BS ಯಡಿಯೂರಪ್ಪ ಅವರು ಒಂದು ಬೊಕ್ಕೆ ಕೊಡ್ತಾರೆ. ಯಾರಿಗೆ? DK ಶಿವಕುಮಾರ್ ಅವರಿಗೆ ಹೂವಿನ ಹಾರ ಅಂದರೆ ಅಲರ್ಜಿ. ಸೊ ಹಾಗಾಗಿ ಬೇರೆ ಹಾರನೇ ತರಿಸಿ, ಹೂವಿನ ಹಾರ ಹಾಕಲ್ಲ, ಮೋಸ್ಟ್ಲಿ ಏಲಕ್ಕಿ ಹಾರ ಅಂತ ಅನ್ಸುತ್ತೆ, ಅದನ್ನು ಹಾಕಿಬಿಟ್ಟು ಒಂದು ಪಿಂಕ್ ಕಲರ್ ರೋಸು, ಮಧ್ಯದಲ್ಲಿ ವೈಟ್ ಕಲರ್ ರೋಸ್ ಇರುವಂತಹ ಬೊಕ್ಕೆನ ಕೊಡ್ತಾರೆ. ಅದಾದ ಮೇಲೆ DK ಶಿವಕುಮಾರ್ ಅವರು ಆ ಬೊಕ್ಕೆನ ಕಾರಿಗೆ ಬಿಸಾಕೊಂಡು ಎಲ್ಲಿಗೆ ಬರ್ತಾರೆ ಗೊತ್ತಾ? ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ HD ದೇವೇಗೌಡರ ಮನೆಗೆ ಬರ್ತಾರೆ. ಇದೇನಾ DK ಶಿವಕುಮಾರ್ ಅವರೇ, ನೀವು ದೇಶದ ಮಾಜಿ ಪ್ರಧಾನಮಂತ್ರಿಗಳಿಗೆ ಕೊಡುವ ಗೌರವ, ಅದನ್ನ ಕೊಟ್ಟು ಬಿಡ್ತಾರೆ. ಆ ಬೊಕ್ಕೆನ ಯಾರು ಕೊಟ್ಟಿದ್ದು? ಯಡಿಯೂರಪ್ಪ ಅವರು ಕೊಟ್ಟ ಬೊಕ್ಕೆ. ನೋಡಿ, ಸೀನ್ ಟು ಸೀನ್ ಮ್ಯಾಚ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲು ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡ್ತಾರೆ ನೋಡಿ. ಅಲ್ಲಿ ಯಡಿಯೂರಪ್ಪ ಅವ್ರ ಮನೆ ದೇವರ ಕೋಣೆಗೆ ಹೋಗಿ ಪೂಜೆ ಮಾಡಿ ಅಲ್ಲಿ ಗಂಧ ಇಟ್ಕೊಂಡು ಹೊರಗಡೆ ಬಂದಾಗ ಯಡಿಯೂರಪ್ಪ ಅವರು DK ಶಿವಕುಮಾರ್ ಅವರಿಗೆ ಅಲರ್ಜಿ ಅಂದ್ಬಿಟ್ಟು ಏಲಕ್ಕಿ ಹಾರ ಹಾಕಿದ್ದಾರೆ. ಗಮನಿಸಿದ್ರಾ? ಅದಾದ್ಮೇಲೆ ಒಂದು ದೊಡ್ಡ ಬೊಕ್ಕೆ ಕೊಡ್ತಾರೆ ನೋಡಿ. ಅಲ್ಲಿ ಪಿಂಕ್ ಕಲರ್ ಇದೆ, ಅದರ ಜೊತೆಗೆ ಮಧ್ಯದಲ್ಲಿ ಬಿಳಿ ಇರುವಂತಹ ಹೂಗುಚ್ಛ ಇರುವಂತಹ ಬೊಕ್ಕೆ. ನೀವು ಗಮನಿಸ್ಬೋದು, ಆ ಬೊಕ್ಕೆಯ ಹಿಂಭಾಗ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದಾರಲ್ಲ, ಅದು ಪರ್ಪಲ್ ಕಲರ್ ಇದೆ ನೋಡಿ. ಯಾಕಂದ್ರೆ ಸೀನ್ ಟು ಸೀನ್ ಮ್ಯಾಚ್ ಮಾಡಬೇಕು. DK ಶಿವಕುಮಾರ್ ಅವರ ಅಭಿಮಾನಿಗಳು ಇದರಲ್ಲೂ ಕೂಡ ಆರ್ಗ್ಯೂ ಮಾಡ್ಬಿಡ್ತಾರೆ. ಅಯ್ಯೋ, ಯಾಕೆ ಒಂದೇ ತರ ಬೊಕ್ಕೆ ಇರಲ್ವಾ, ಒಂದೇ ತರ ಮಾಡಲ್ವಾ? ಇರುತ್ತಪ್ಪ, ಇರುತ್ತೆ ಅಂತ ನಮಗೂ ಗೊತ್ತರಪ್ಪ. ಆದ್ರೆ ನೋಡ್ರಪ್ಪ, ಈಗ ನಿಮ್ DK ಶಿವಕುಮಾರ್ ಅವರು ಮಾಡಿರೋದನ್ನ ನೋಡ್ರಪ್ಪ. ಅಲ್ಲಿಂದ ಏನ್ ಮಾಡ್ತಾರೆ? ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ತಾರೆ. ಯಡಿಯೂರಪ್ಪ ಅವ್ರ ಮನೆಯಿಂದ ದೇವೇಗೌಡರು ಮನೆಗೆ ಹೋಗ್ತಾರೆ. ಸೊ ದೇವೇಗೌಡರು ಮನೆಗೆ ಹೋಗಬೇಕಾದ್ರೆ ಕಾರಲ್ಲಿ ಇಟ್ಕೊಂಡಿದ್ರಲ್ಲ, ಅದೇ ಬೊಕ್ಕೆನ ಎತ್ಕೊಂಡ್ಬಂದು ದೇವೇಗೌಡರ ಕಾಲಿಗೆ ಬಿದ್ದು ದೇವೇಗೌಡರಿಗೆ ಮಿಣಿ ಅನ್ನುವಂತಹ ಶಾಲನ್ನ ಹೊದಿಸಿ ದೇವೇಗೌಡರ ಕೈಗೆ ಯಡಿಯೂರಪ್ಪ ಅವರು ಕೊಟ್ಟಂತಹ ಬೊಕ್ಕೆಯನ್ನ ಇಡುತ್ತಾರೆ ನೋಡಿ. ಗಮನಿಸ್ತಾ ಇದ್ದೀರಾ? ಈ ಅವಾಂತರದ ಅರಿವೇ ಇಲ್ಲ. ಪಾಪ CM ಆಗ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಖುಷಿ, ಸಿಕ್ಕಾಪಟ್ಟೆ ಖುಷಿ ಅವರಿಗೆ. CM ಆಗ್ತಾ ಇದ್ದೀನಿ ನಾನು ಅಂತ ಹೇಳಿ ಏನಿರುತ್ತೆ ಅಂದ್ರೆ, ಇದು ಕಾಟಾಚಾರದ ಭೇಟಿನ ಅನ್ನೋದು ಕೂಡ ಈಗ. ಯಾಕಂದ್ರೆ ನಾವೀ ಮಾತು ಹೇಳ್ತಾ ಇಲ್ಲ ವೀಕ್ಷಕರೇ. ದೇವೇಗೌಡರಿಗಿರುವಂತಹ ಅಸಂಖ್ಯಾತ ಅಭಿಮಾನಿಗಳು ಯಾಕೆ ಸ್ವಾಮಿ ಕಾಟಾಚಾರಕ್ಕೆ ಭೇಟಿ ಕೊಡಬೇಕು? DK ಶಿವಕುಮಾರ್ ಅವರು ನಮ್ಮ ಗೌಡ್ರಿಗೊಂದು ಬೊಕ್ಕೆಗೂ ಗತಿ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಎರಡೂ ದೃಶ್ಯಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೋಡಿ. ಯಡಿಯೂರಪ್ಪ ಅವರು ಈ ಏಲಕ್ಕಿ ಹಾರವನ್ನ ಹಾಕಿ ಬಿಳಿ ಶಾಲನ್ನ ಹೊದಿಸಿ ನೋಡಿ, ಬಿಳಿ ಶಾಲ್ ಹೊದಿಸ್ತಾರೆ. ಮೊದಲನೇ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಮೊದಲನೇ ವಿಂಡೋದಲ್ಲಿ ಬಿಳಿ ಶಾಲನ್ನ ಹೊದಿಸಿ ಏಲಕ್ಕಿ ಹಾರ ಹಾಕಿ ದೊಡ್ಡದೊಂದು ಬೊಕ್ಕೆ ಕೊಡ್ತಾರೆ ನೋಡಿ. ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ. ಆ ಬೊಕ್ಕೆ ಹೇಗಿದೆ, ಕಲರು, ಮತ್ತೆ ಆ ಬೊಕ್ಕೆಗೆ ಹಾಕಿರುವಂಥ ಒಂದು ಕವರ್ ನೋಡಿ, ಅದು ಪರ್ಪಲ್ ಕಲರ್ ಇದೆ, ಗಮನಿಸಬಹುದು. ಅದಾಯ್ತಾ? ಅದನ್ನು ಹಾಕಿಸ್ಕೊಂಡು ಆ ಬೊಕ್ಕೆನ ಹಂಗೆ ಕಾರಲ್ಲಿ ಇಟ್ಕೊಂಡು DK ಶಿವಕುಮಾರ್ ಅವರು ಎಲ್ಲಿಗೆ ಬರ್ತಾರೆ? ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಮನೆಗೆ ಬರ್ತಾರೆ. ಮನೆಗೆ ಬಂದು ಏನು ಮಾಡ್ತಾರೆ? ಶಾಲು, ಸದ್ಯ ಶಾಲ್ ಯಡಿಯೂರಪ್ಪ ಹಾಕಿಲ್ಲ, ಶಾಲ್ ಚೇಂಜ್ ಇದೆ. ಶಾಲ್ ಬೇರೆದು ಹಾಕ್ಬಿಟ್ಟು ಬೊಕ್ಕೆ ಕೊಡ್ತಾರೆ ನೋಡಿ. ಅದೇ ಬೊಕ್ಕೆನ HD ದೇವೇಗೌಡರಿಗೆ ಕೊಟ್ಟುಬಿಟ್ಟು
ಒಂದು ಹಾರ ಹಾಕಿ ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡು ಒಂದು 5 ನಿಮಿಷಗಳ ಕಾಲ ಮಾತಾಡ್ತಾರೆ. ಓಕೆ, ಎಲ್ಲವೂ ಕೂಡ ಒಳ್ಳೆಯದೇ. ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ನಾಡಿನ ಹಿರಿಯರ ಆಶೀರ್ವಾದ ಅವ್ರಿಗೆ ಬೇಕು. ಯಾಕಂದರೆ ಅವರೇ ಹೇಳಿದ್ರು, ಅವರೆಲ್ಲ ನಾಡಿನ ಹಿರಿಯರು, ನಾಡಿಗೋಸ್ಕರ ಸಾಕಷ್ಟು ಸೇವೆ ಮಾಡಿದಂಥವರು, ಅಂಥವರ ಆಶೀರ್ವಾದ ಖಂಡಿತವಾಗ್ಲೂ ಕೂಡ ಬೇಕು ಅಂತ ಹೇಳಿ. ವೆಲ್, ಒಳ್ಳೆಯ ವಿಚಾರ. ಖಂಡಿತವಾಗ್ಲೂ ಕೂಡ ನಾವು ಬಹಳ ಖುಷಿಯಾದ್ವಿ ಡಿ ಕೆ ಶಿವಕುಮಾರ್ ಅವರ ಈ ಅದ್ಭುತವಾದಂತಹ ನಡೆಗೆ. ನಮ್ಮ ಯಾವುದೇ ರೀತಿಯ ಒಂದು ಕಿಂಚಿತ್ತೂ ನಾವು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ಅದ್ಭುತವಾದಂಥ ನಡೆ. ಯಡಿಯೂರಪ್ಪ ಇರ್ಬೋದು, ದೇವೇಗೌಡರು ಇಬ್ಬರೂ ಕೂಡ ನಾಡಿಗೆ ಎಂತಹ ಅಪ್ರತಿಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು CM ಆಗಿದ್ದಂತಹ ಅವಧಿಯಲ್ಲಿ, ದೇವೇಗೌಡರು CM ಆಗಿದ್ದಾರೆ, ನಾಡಿನ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಮಣ್ಣಿನ ಮಗ, ಅವರಿಬ್ಬರ ಕೊಡುಗೆ ಸಾಕಷ್ಟಿದೆ. ಇವತ್ತಿಗೂ ಕೂಡ ನಾಡಿನ ನೆಲ, ಜಲ, ಭಾಷೆಯ ವಿಚಾರಕ್ಕೆ ಹೋರಾಟ ಮಾಡ್ತಾರೆ. ದೇವೇಗೌಡರು ರಾಜ್ಯಸಭೆಯಲ್ಲಿ ಗರ್ಜಿಸ್ತಾರೆ ನಾಡಿನ ವಿಚಾರ ಬಂದಾಗ. ಖಂಡಿತ ಒಳ್ಳೆ ಮೂವ್ ಇವತ್ತು. ಡಿ ಕೆ ಶಿವಕುಮಾರ್ ಅವರು ಖಂಡಿತ ಇಬ್ಬರ ಆಶೀರ್ವಾದವನ್ನ ಪಡ್ಕೊಂಡು ಅವರನ್ನ ಬಹಳ ಪ್ರೀತಿಯಿಂದ ಆಹ್ವಾನಿಸಿದ್ದು ಖಂಡಿತವಾಗ್ಲೂ ಕೂಡ ಒಳ್ಳೆಯ ವಿಚಾರವೇ. ಆದರೆ ಈ ಬೊಕ್ಕೆ ಇದೆಯಲ್ಲ, ಅದು ಈಗ ದೇವೇಗೌಡರ ಅಭಿಮಾನಿಗಳನ್ನ ಘಾಸಿಗೊಳಿಸಿದೆ. ಯಾಕೆ ಈ ರೀತಿ ಮರ್ಯಾದೆ ಕೊಟ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರಿಗೆ? ನಮ್ಮ ದೇವೇಗೌಡರ ಬೆಲೆ ಗೊತ್ತಾ ಅವ್ರಿಗೆ? ನೋಡಿ, ರಾಜಕೀಯದಲ್ಲಿ ಇಬ್ರು ಬದ್ಧವೈರಿಗಳಿರಬಹುದು, ಆದರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳೂ ಅಲ್ಲ, ಯಾರೂ ಮಿತ್ರರೂ ಅಲ್ಲ. ದೇವೇಗೌಡರ ವಿರುದ್ಧ ನಿಂತು ಗೆದ್ದಿರಬಹುದು ಡಿ ಕೆ ಶಿವಕುಮಾರ್ ಅವರು, ಬಟ್ ದೇವೇಗೌಡರ ಇತಿಹಾಸವೇ ಬೇರೆ ರೀತಿ ಇದೆ. ಈ ರೀತಿ ಹೇಳ್ತಾ ಇರೋದು ದೇವೇಗೌಡರ ಅಭಿಮಾನಿಗಳು. ಅಲ್ಲ, ಯಡಿಯೂರಪ್ಪ ಅವರು ಪಾಪ ಪ್ರೀತಿಯಿಂದ ತರಿಸಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ರು ಬೊಕ್ಕೆನ. ದೊಡ್ಡದೇ ತಗೊಂಬರ್ರಪ್ಪ ಅಂತ ಹೇಳ್ಬಿಟ್ಟು ನೋಡಿ, ಪ್ರೀತಿಯಿಂದ ಶಾಲ್ ಹಾಕಿ, ಏಲಕ್ಕಿ ಹಾರ ಹಾಕಿ ದೊಡ್ಡ ಬೊಕ್ಕೆನೆ ತಂದ್ಕೊಟ್ರು. ಅದು ಪಿಂಕ್ ಕಲರ್ ರೋಸು, ಮಧ್ಯದಲ್ಲಿ ವೈಟ್ ಕಲರು. ಅಲ್ಲ, ಅದನ್ನ ನೀಟಾಗಿ ಇಟ್ಕೊಂಡು ಹೋಗ್ಬೇಕು ತಾನೆ ಮನೆಗೆ ಡಿ ಕೆ ಶಿವಕುಮಾರ್ ಅವರು. ಅದನ್ನೇನು ಮಾಡಿದ್ರು, ಕಾರಲ್ಲಿ ಹಾಕೊಂಡು ಬಂದು ಡೈರೆಕ್ಟಾಗಿ ದೇವೇಗೌಡರು ಮನೆಗೆ ಬಂದು ದೇವೇಗೌಡರಿಗೆ ಅದೇ ಬೊಕ್ಕೆ ಕೊಟ್ಟರು. ಅಂದರೆ ಒಂದು ಬೊಕ್ಕೆ ತಗೊಳ್ಳೋಕ್ಕೂ ಆಗ್ತಾ ಇಲ್ವಾ? ದೇಶದ ಅತಿ ಶ್ರೀಮಂತ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅತಿ ಶ್ರೀಮಂತ ಮುಖ್ಯಮಂತ್ರಿಗಳ ರೇಸಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಡಿ ಕೆ ಶಿವಕುಮಾರ್ ಅವರು. ಇವತ್ತು ಸಾಯಂಕಾಲದ ನಂತರ ರಾಜ್ಯದ ನೂತನ ಮುಖ್ಯಮಂತ್ರಿಗಳು, ರಾಜ್ಯದ ನೂತನ ಮುಖ್ಯಮಂತ್ರಿಗಳಿಗೆ ಒಂದು ಬೊಕ್ಕೆ ತಗೊಳ್ಳಕ್ಕೂ ಕಾಸಿಲ್ವಾ? ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಉತ್ತರ ಕೊಡಿ. ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಉತ್ತರ ಕೊಡಿ, ದೇವೇಗೌಡರ ಅಭಿಮಾನಿಗಳು ಕೂಡ ಉತ್ತರ ಕೊಡಿ. ಡಿ ಕೆ ಶಿವಕುಮಾರ್ ಅವರ ನಡೆ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಿನ್ನೆಯಿಂದನೂ ಕೂಡ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಸಾಯಂಕಾಲ 4:05 ಶುಭ ಮುಹೂರ್ತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಬೋಧಿಸ್ತಾರೆ ರಾಜ್ಯಪಾಲರು. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 14 ಸಚಿವರ ಪದಗ್ರಹಣ. ಆದರೆ ಯಾವೊಬ್ಬ ಮಹಿಳೆಯರಿಗೂ ಸ್ಥಾನಮಾನ ಇಲ್ಲ ಅನ್ನೋದೇ ಬಹಳ ಬೇಸರ ಸಂಗತಿ ಕಣ್ರಿ. ಏನ್ರಿ ಇದು ಮಹಿಳಾ ಪರ ಸರ್ಕಾರ, ಮಹಿಳಾ ಪರ ಸರ್ಕಾರ. ಹೆಣ್ಮಕ್ಳನ್ನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಯಾವುದ್ರಲ್ಲಿ ಕಡಿಮೆ ಇದ್ದಾರೆ ಹೆಣ್ಮಕ್ಳು? ಹಂಗಾದ್ರೆ ಹೆಣ್ಮಕ್ಳು ಕೊಡುಗೆನೇ ಇಲ್ವಾ? ಬಹಳ ಬೇಜಾರಾಗ್ತಾ ಇದೆ. ನೆರೆ ರಾಜ್ಯದ CMಗಳು, ಮಠಾಧೀಶರು ಎಲ್ಲರೂ ಕೂಡ ಸಾಕ್ಷಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 14 ಸಚಿವರ ಪದಗ್ರಹಣ. ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, ಸುರ್ಜೇವಾಲಾ ಅವರು ಇರ್ತಾರೆ, ವೇಣುಗೋಪಾಲ್ ಅವರು ಇರ್ತಾರೆ, ನೆರೆ ರಾಜ್ಯದ CMಗಳಿರ್ತಾರೆ, ಮಠಾಧೀಶರಿಗೂ ಆಹ್ವಾನ ಕೊಡಲಾಗಿದೆ. ಹಲವರು ಭಾಗಿ. ಯಡಿಯೂರಪ್ಪ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ, ದೇವೇಗೌಡರನ್ನು ಕೂಡ ಭೇಟಿ ಮಾಡಿ ಆಹ್ವಾನಿಸಿದ್ದಾರೆ. ಅವರಿಬ್ಬರೂ ಬರುವ ಸಾಧ್ಯತೆಗಳು ಕೂಡ ಇದೆ. ಗೊತ್ತಿಲ್ಲ ಸಂಜೆ ಮೇಲೆ ಬರ್ತಾರಾ ಅಥವಾ ಅಲ್ಲಿಂದನೇ ಆಶೀರ್ವದಿಸಿ ಕಳಿಸಿದಾರಾ ಗೊತ್ತಿಲ್ಲ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪ್ರಮಾಣ ವಚನ ನೋಡಿ.
ಒಂದು ವಿಂಡೋದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳು. ಇವತ್ತು ಬೆಳಗ್ಗೆ ಎಲ್ಲರತ್ತ ಕೈ ಬೀಸ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ದೃಶ್ಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಮುಂದಿನ ದೃಶ್ಯಾವಳಿಗಳು, ಲೋಕಭವನದ ಮುಂಭಾಗದ ದೃಶ್ಯಾವಳಿಗಳು. ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನುವ ದೃಷ್ಟಿಯಿಂದ.